ಎಲ್ರಿಗೂ ನಮಸ್ಕಾರ. ಇವತ್ತು ಮನೆಯಲ್ಲೇ ಟೊಮೆಟೊ ಸಾಸ್‌ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಯಾವುದೇ ಪ್ರಿಸರ್ವೇಟಿವ್ ಇಲ್ಲ. ಕೆಮಿಕಲ್ ಬಳಕೆ ಇಲ್ಲದೆ ಮನೆಯಲ್ಲೇ ಸಾಸ್‌ನ ಮಾಡಿಕೊಂಡು ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ನೀವು ಬಳಸ್ಬೋದು. ಮೊದಲನೇದಾಗಿ ನಾನು ಇಲ್ಲಿ ಸುಮಾರು 1 ಕೆಜಿಯಷ್ಟು ಟೊಮೆಟೊ ತೊಗೊಂಡು ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಉಪ್ಪನ್ನು ಹಾಕಿ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಇದರಲ್ಲಿ ಜಾಮ್ ಟೊಮೆಟೊ ಮತ್ತು ಲೋಕಲ್ ಟೊಮೆಟೊ ಇರುತ್ತಲ್ಲ, ಅದನ್ನು ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ. ಈಗ ಚೆನ್ನಾಗಿ ತೊಳೆದಾದ್ಮೇಲೆ ಅದರ ಮುಂದಿನ ತೊಟ್ಟಿನ ಭಾಗನ ತೊಗೊಂಡು, ತೊಟ್ಟು ಭಾಗ ಇರುತ್ತಲ್ಲ ಅದನ್ನು ತೆಗೆದುಬಿಟ್ಟು ಈ ರೀತಿಯಾಗಿ ದಪ್ಪಕ್ಕೆ ಹೆಚ್ಚಿ ಅದನ್ನು ಒಂದು ಕುಕ್ಕರ್ಗೆ ಹಾಕ್ಕೋತಾ ಇದ್ದೀನಿ. ಆಗ ಚೆನ್ನಾಗಿ ನೋಡಿಕೊಂಡು ಒಳಗಡೆ ಹಾಕ್ಕೊಂಡಾಗುತ್ತೆ. ಇಲ್ಲಿ 2 ಸಣ್ಣ ಬೀಟ್ರೂಟ್ ತೊಗೊಂಡಿದ್ದೀನಿ. ಅದನ್ನು ಸಹ ಸಿಪ್ಪೆ ತೆಗೆದು ಚೆನ್ನಾಗಿ ತೊಳ್ಕೊಂಡು ಹೆಚ್ಕೊಂಡು ಆ ಟೊಮೆಟೊ ಜೊತೆಗೆ ಸೇರಿಸ್ಕೋತಾ ಇದ್ದೀನಿ. ಇದು ಒಳ್ಳೆ ಕಲರ್ ಕೊಡುತ್ತೆ. ಆರ್ಟಿಫಿಷಿಯಲ್ ಕಲರ್ನ ನಾವು ಬಳಸ್ತಾ ಇಲ್ಲ. ಹಾಗಾಗಿ ಇದು ನ್ಯಾಚುರಲ್ ಕಲರ್ ಕೊಡೋಕ್ಕೆ ನಾನಿಲ್ಲಿ ಬೀಟ್ರೂಟ್ನ ಹಾಕ್ಕೋತಾ ಇದ್ದೀನಿ. ದೊಡ್ಡದಾದರೆ 1, ಸಣ್ಣದಾದರೆ 2 ಸಾಕು. ಈಗ ಇದಕ್ಕೆ ನಾವು ಕೆಲವೊಂದು ಮಸಾಲೆ ಪದಾರ್ಥಗಳನ್ನ ಹಾಕ್ಕೊಳ್ಳೋಣ. ರುಚಿ ಅದೇ ಥರ ಇರಬೇಕಲ್ಲ, ಹಾಗಾಗಿ ನಾನಿಲ್ಲಿ ಚಕ್ಕೆ ಚೂರನ್ನು ಹಾಕ್ಕೋತಾ ಇದ್ದೀನಿ 2 ಇಂಚಿನಷ್ಟು. ಮೆಣಸು ಒಂದು 5ರಿಂದ 6, ತುಂಬ ಖಾರ ಇದ್ದರೆ ಬೇಡ. ಇದ್ರ ಜೊತೆಗೆ ಲವಂಗ ಒಂದು 3 ಹಾಕ್ಕೊಂಡಿದ್ದೀನಿ. ತುಂಬ ಜಾಸ್ತಿ ಆದರೆ ಎದೆ ಉರಿ ಬರುತ್ತೆ. ಸ್ವಲ್ಪ ನೀರು ಕಡಿಮೆ ಹಾಕ್ಕೊಂಡು, ಯಾಕೆಂದರೆ ಟೊಮೆಟೊನಲ್ಲಿ ಇರುವ ನೀರೇ ಸಾಕು. 2ರಿಂದ 3 ವಿಷಲ್ಲು ಮೀಡಿಯಮ್ ಉರಿನಲ್ಲಿ ಇದನ್ನು ಬೇಯಿಸ್ಕೊಳ್ಳೋಣ. ಈಗ 3 ವಿಷಲ್ ಆಗಿದೆ, ತಂತಾನೆ ಸ್ಟೀಮ್ ಇಳಿದು ತಣ್ಣಗಾಗಿದೆ ಅಂತ ಅಂದರೆ ಇದನ್ನು ತೆಕ್ಕೊಂಡು ಈ ನಾವು ಚಕ್ಕೆ ಹಾಕಿದ್ವಲ್ಲ ಅದನ್ನು ತೆಕ್ಕೊಂಬಿಡೋಣ. ನಿಮಗೆ ಯಾವ್ದು ಮಸಾಲೆ ಕಾಣಿಸುತ್ತೆ ಅದನ್ನೆಲ್ಲ ತೆಕ್ಕೊಂಬಿಡಬೇಕು. ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ತಣ್ಣಗಾದ್ಮೇಲೆ ನುಣ್ಣಿಗೆ ರುಬ್ಕೋಬೇಕು. ತುಂಬ ಚೆನ್ನಾಗಿ ರುಬ್ಕೋಬೇಕು. ಇನ್ನೇನು ನೀರು ಹಾಕೋದು ಬೇಡ, ಇರೋ ನೀರೇ ಸಾಕು. ಬೇಕಾದರೆ ಆ ನೀರನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀವು ನುಣ್ಣಿಗೆ ರುಬ್ಕೊಂಡು ಈ ಥರ ಒಂದು ಜರಡಿಗೆ ಹಾಕ್ಕೊಂಡು ಅದನ್ನು ಶೋಧಿಸ್ಕೋಬೇಕು. ಅಕಸ್ಮಾತಾಗಿ ಏನಾದರೂ ಚೂರುಗಳು ಉಳಿದ್ಬಿಟ್ಟಿದ್ರೆ ಅದು ಕೂಡ ಮೇಲ್ಗಡೆ ಬಂದು ತುಂಬಾ ಸ್ಮೂತಾಗಿರೋ ಒಂದು ಪೇಸ್ಟು ನಮ್ಮ ಬಾಣಲೆಗೆ ಬರುತ್ತೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಕೆಂಪು ಮೆಣಸಿನಕಾಯಿ ಪುಡಿ ಅಂದರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು, 1/4 ಕಪ್ಗಿನ್ನ ಜಾಸ್ತಿ ಸಕ್ಕರೆ ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಜಾಮ್ ಟೊಮೆಟೊ, ಹುಳಿ ಟೊಮೆಟೊ ಮಿಕ್ಸ್ ಮಾಡ್ಕೊಂಡಿರೋದ್ರಿಂದ ಜಾಸ್ತಿ ಸಕ್ಕರೆ ಬೇಕಾಗಲ್ಲ. ಬರೀ ಹುಳಿ ಟೊಮೆಟೊ ಹಾಕ್ಕೊಂಡಾಗ ಸಕ್ಕರೆ ಜಾಸ್ತಿ ಹಾಕಬೇಕಾಗತ್ತೆ. 1/4 ಕಪ್ಗಿನ್ನ ಜಾಸ್ತಿ ವಿನೆಗರ್ ಅಂತ ಸಿಗುತ್ತಲ್ಲ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಕುದಿಯೋಕ್ಕೆ ಬಿಡಬೇಕು. ಕುದೀತಾ ಇದ್ದಾಗ ತುಂಬಾ ಸಿಡಿಯುತ್ತೆ. ಹಾಗಾಗಿ ಒಂದು ಮುಚ್ಚಳ ಮುಚ್ಚಿ ಒಂದು ಸುಮಾರು 20 ನಿಮಿಷ 25 ನಿಮಿಷ ಸಣ್ಣ ಊರಿನಲ್ಲಿ ಕುದಿಸ್ಕೋಬೇಕು. ಈಗ ಪೂರ್ತಿಯಾಗಿ ನೀರಿನಂಶ ಎಲ್ಲ ಹೋಗಿ ಈ ಒಂದು ಹದಕ್ಕೆ ಬಂದಿದೆ. ಅಂದರೆ ಸಾಸ್ ಇರುತ್ತಲ್ಲ ಆ ಒಂದು ಹದಕ್ಕೆ ಬಂದಿರುತ್ತೆ. ಕಲರ್ ಕೂಡ ಚೇಂಜ್ ಆಗಿರುತ್ತೆ. ಇದನ್ನು ನಾವು ಚೆಕ್ ಮಾಡಿ ನೋಡ್ಕೋಬೇಕು, ಹದ ಕರೆಕ್ಟಾಗಿದೆಯಾ ಅಂತ ಒಂದು ಸಲ. ಈ ರೀತಿ ತಗೊಂಡಾಗ ಸೌಟಲ್ಲಿ ಅದು ತಕ್ಷಣ ಬೀಳಬಾರ್ದು, ನಿಧಾನಕ್ಕೆ ಅದು ಬೀಳೋ ಹಾಗೆ ಇರಬೇಕು. ನೀರಾಗಿ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಒಂದು ಚೆಕ್ ಮಾಡಿ ನೋಡ್ಕೊಂಬಿಡೋಣ. ಒಂದು ತಟ್ಟೆಗೆ ಹಾಕ್ಕೊಂಡಾಗ ಈ ಥರ ಮಾಡಿದಾಗ ನಿಧಾನಕ್ಕೆ ಅದು ಚಲಿಸ್ಬೇಕು. ಈ ಒಂದು ಹದ ಕರೆಕ್ಟಾಗಿದೆ. ಆರಿದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗತ್ತೆ. ಹಾಗಾಗಿ ಇಷ್ಟು ಸಾಕು. ಸ್ವಿಚ್ ಆಫ್ ಮಾಡ್ಕೊಂಬಿಡೋಣ. ಈ ಥರ ಮಾಡಿದಾಗ ಅದ್ರ ಶೇಪು ಅದೇ ಥರ ಉಳಿಬೇಕು. ನಮ್ಮ ಸಾಸ್ದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಅಂತ ಅರ್ಥ. ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಿ. ಪೂರ್ತಿಯಾಗಿ ಆರಿದ ಮೇಲೆ ಇದನ್ನು ನೀವು ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕ್ಕೊಂಡು ಸರ್ವ್ ಮಾಡ್ಕೋಬೋದು. ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ನೀರಿನಂಶ ಎಲ್ಲ ಹೋಗಿದೆ ನೋಡಿ, ಕರೆಕ್ಟಾಗಿರೋ ಒಂದು ಹದಕ್ಕೆ ಬಂದಿದೆ. ಒಂದು ಬಾಟ್ಲಿಗೆ ಹಾಕ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ಬೇಕಾದಾಗ ನೀವು ಬಳಸ್ಬೋದು. ತುಂಬಾ ರುಚಿಯಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.